ಎಸ್ಸಿ ಎಸ್ಟಿ ಮೀಸಲಾತಿ ಹೆಚ್ಚಳ ಆಯೋಗದ ಅಧ್ಯಕ್ಷ ಸಂಡೂರಿಗೆ ಆಗಮನ. ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಮೀಸಲಾತಿಯನ್ನು ಆಗಿರುವ ಅನ್ಯಾಯ ಕುರಿತು ಮಾತನಾಡಲು ನಾಗಮೋಹನ್ ದಾಸ್ ವಿಶ್ರಾಂತ ನ್ಯಾಯಮೂರ್ತಿಗಳು ಸಂಡೂರಿಗೆ ಅಕ್ಟೋಬರ್ 22ರಿಂದ ಆಗಮಿಸಲಿದ್ದು, ಭಾರತದ ಸಂವಿಧಾನ, ಸಾಮಾಜಿಕ ನ್ಯಾಯ ಹಾಗೂ ಸಮುದಾಯಗಳ ಅಭಿವೃದ್ಧಿ ಕುರಿತು ಮಾತನಾಡಲಿದ್ದಾರೆ ಎಂದು ವಾಲ್ಮೀಕಿ ಸಮಾಜದ ಮುಖಂಡ ಜಯಣ್ಣ ನವಲೂಟಿಯವರು ತಿಳಿಸಿದರು. ವಾಲ್ಮೀಕಿ ಸಮಾಜದ ಅನೇಕ ಮುಖಂಡರುಗಳು ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಈ ವಿಷಯವನ್ನು ತಿಳಿಸಿದರು. ಕಾರ್ಯಕ್ರಮ ಬೆಳಗ್ಗೆ 10:30 ಆರಂಭವಾಗಲಿದ್ದು, ಶಾಸಕರು, ಸ್ಥಳೀಯ ಸ್ವಾಮೀಜಿಗಳು ಸೇರಿದಂತೆ ಸಮಾಜದ ಅನೇಕ ಮುಖಂಡರು ಭಾಗವಹಿಸುತ್ತಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜೆವಿಟಿ ಬಸವರಾಜ್, ಟಿ ವಾಸಣ್ಣ, ಭೀಮಲಿಂಗಪ್ಪ, ನಾಗರಾಜ್ ಬಂಡ್ರಿ, ಮಲ್ಲಿಕಾರ್ಜುನ್ ಕಾಳಿಂಗೇರಿ, ವಸಂತ್ ಕುಮಾರ್, ತುಮಟಿ ನಾಗರಾಜ್, ಬಮ್ಮಯ್ಯ, ವೆಸ್ಕೋ ನಾಗರಾಜ್, ಶಾಮಿಯಾನ ಅಂಜಿನಪ್ಪ, ವಕೀಲರ ಸಂಘದ ಕುಮಾರಸ್ವಾಮಿ, ವಿಜಯ್ ಕುಮಾರ್, ಕೃಷ್ಣಪ್ಪ ಪರಶುರಾಮ್, ರಾಮನಾಯ್ಕ್, ದಲಿತ ಸಂಘಟನೆ ಮುಖಂಡರಾದ ಐಹೊಳೆ ನಿಂಗಪ್ಪ, ಶಿವಲಿಂಗಪ್ಪ, ಆರ್.ಕೆ. ಹೆಗಡೆ, ಕಾಶಪ್ಪ, ಕವಲಿಯ ನಾಗರಾಜ್ ಸೇರಿದಂತೆ ವಿವಿಧ ಸಮಾಜಗಳ ಅನೇಕ ಮುಖಂಡರು ಭಾಗವಹಿಸಿದ್ದರು. ಆದರೆ ಇದಕ್ಕೆ ವಿರೋಧ. ಪತ್ರಿಕಾಗೋಷ್ಠಿ ನಡೆಸಿದ ನಂತರ ಸಾಮಾಜಿಕ ಮಾಧ್ಯಮಗಳಲ್ಲಿ ವಾಲ್ಮೀಕಿ ಸಮಾಜದ ಮುಖಂಡರಾದ ವಿ. ಅಂಬರೀಶ್ ಅವರು, ಜಯಣ್ಣ ಅವರು ವಾಲ್ಮೀಕಿ ಸಮಾಜದ ಮುಖಂಡರು ಎಂದು ಹೇಳಿಕೊಳ್ಳುವುದು ಸರಿಯಲ್ಲ. ಇಡೀ ವಾಲ್ಮೀಕಿ ಸಮಾಜದ ಬಂಧುಗಳು ಒಪ್ಪಿಕೊಂಡಿಲ್ಲ. ಈ ನಿರ್ಣಯವನ್ನು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಸ್ವಯಂ ಘೋಷಿತ ಅಧ್ಯಕ್ಷರಾಗಿರೋದಕ್ಕೆ ನಮ್ಮ ಬೆಂಬಲವಿಲ್ಲ. ಅಧ್ಯಕ್ಷ ಸ್ಥಾನದಲ್ಲಿ ನಮಗೆ ನ್ಯಾಯ ಸಿಗದಿದ್ದರೆ ಸದರಿ ಕಾರ್ಯಕ್ರಮದಲ್ಲಿ ಕಪ್ಪು ಬಾವುಟ ತೋರಿಸಿ ಪ್ರತಿಭಟನೆ ನಡೆಸುವುದಾಗಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ಸಂಡೂರಿನಲ್ಲಿ ನಮ್ಮ ಕೋರಿಕೆಯ ಮೇರೆಗೆ ಏನು ಹಮ್ಮಿಕೊಂಡಿದ್ದಾರೆ ಅದನ್ನು ಅವ್ರನ್ನ ಸ್ವಾಗತ ಬಯಸ್ತಿದ್ವಿ. ನಮ್ಮ ಎಸ್ಸಿ ಎಸ್ಟಿ ಜನಾಂಗಕ್ಕೆ ಒಂದು ಅನುಕೂಲ ಆಗಲಂತೇಳಿ ಇಲ್ಲಿವರೆಗೆ ಅವರು ಏನು ಸರ್ಕಾರಕ್ಕೆ ವರದಿಯನ್ನು ಒಪ್ಪಿಸಿ ಈ ಹೋರಾಟ ನಮಗೆ ಜಯ ಸಿಗುವಂತೆ ಮಾಡಿದ ಅವರಿಗೂ ನಮ್ಮ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಮತ್ತು ಇನ್ನು ಮುಂದೆ ಏನೇನು ಪ್ರಕ್ರಿಯೆ ಆಗಬೇಕು ಅನ್ನೋದಕ್ಕೆ ಅವರು ಸವಿಸ್ತರವಾಗಿ ಇಲ್ಲಿ ತಿಳಿಸ್ತಾರೆ. ಮತ್ತು ಇದು ಒಂದೇ ಅಲ್ಲ, ಇದು ಒಂದೇ ವರ್ಗಕ್ಕೆ ಅಲ್ಲ. ಎಸ್ಸಿ ಎಸ್ಟಿ ಅವರು ಇಲ್ಲಿ ಭಾಷಣ ಮಾಡ್ತಿರೋದು ಎಸ್ಸಿ ಎಸ್ಟಿ ಒಂದೇ ವರ್ಗಕ್ಕೆ ಅಲ್ಲ, ಎಲ್ಲ ಸಾಮಾಜಿಕ ನ್ಯಾಯ ಸಂವಿಧಾನಬದ್ಧವಾಗಿ ಏನು ಸಾಮಾಜಿಕ ನ್ಯಾಯ ಎಲ್ಲರಿಗೂ ಸಿಗಬೇಕಂತ, ಆ ಮೀಸಲಾತಿಗಳಲ್ಲಿ ಏನೇನು ಮೀಸಲಾತಿ ಸಿಕ್ಕರೆ ಆ ಸಮುದಾಯಗಳು ಯಾವ ರೀತಿ ಅಭಿವೃದ್ಧಿ ಆಗ್ತವೆ ಅಂತೇಳಿ ಅದರ ಪ್ರಯುಕ್ತ ಅವರು ಮಾತನಾಡಲಿದ್ದಾರೆ. ಇದನ್ನು ನಾವು ಎಲ್ಲ ನಮ್ಮ ಸಮುದಾಯದವರು, ಬೇರೆ ಬೇರೆ ಸಮುದಾಯದವರು, ಜನರಲ್ ಕ್ಯಾಟಗರಿಯವರು ಇದರಲ್ಲಿ ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ನಾವು ಯಶಸ್ವಿ ಮಾಡಬೇಕಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ತೀನಿ. ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಎಲ್ಲ ಸಮುದಾಯದ ಯುವಕರು ಹೆಚ್ಚಿನ ಮಟ್ಟದಲ್ಲಿ ಸೇರ್ಬೇಕಂತೇಳಿ ಈಗಾಗಲೇ ನಮ್ಮ ನವಲೂಟಿ ಜಯಣ್ಣನವರು ಕರೆ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಸಾಮಾಜಿಕ ನ್ಯಾಯ ಮತ್ತು ಭಾರತ ಸಂವಿಧಾನ ಅಂತಕ್ಕಂಥದ್ದು ಕೇವಲ ಎಸ್ ಸಿ ಎಸ್ಟಿಗಳಿಗೆ ಸಂಬಂಧ ಅಲ್ಲ, ಎಲ್ಲ ಒಂದು ಯುವಕರು ಕೂಡ ಭಾಗವಹಿಸಿ ಭಾರತ ಸಂವಿಧಾನ ಮತ್ತು ಸಾಮಾಜಿಕ ನ್ಯಾಯ ಸಮುದಾಯಗಳ ಅಭಿವೃದ್ಧಿಗೆ ಯಾವ ನಿಟ್ಟಿನಲ್ಲಿ ಸಂವಿಧಾನ ನಮಗೆ ಪೂರಕವಾಗೈತೆ ಅಂತೇಳಿ ಅಂತಕ್ಕಂಥದ್ದು ಚರ್ಚೆ ಮಾಡ್ತಕ್ಕಂಥ ವಿಚಾರ ಇದೆ. ಏನಿದ್ದಾರೆ ನ್ಯಾಯಾಧೀಶರು ಅವರು ಇವತ್ತು ಈ ಒಂದು ಸರ್ಕಾರಗಳು ನಡ್ಕೊಳ್ತಕ್ಕಂಥ ರೀತಿ ನೀತಿಗಳ ಬಗ್ಗೆ ಪರಿಪೂರ್ಣವಾಗಿ ಅಧ್ಯಯನ ಮಾಡಿರ್ತಕ್ಕಂಥದ್ದು ಮತ್ತು ಸಂವಿಧಾನನ ಅರ್ಥ ಮಾಡಿಕೊಂಡು ಸಂವಿಧಾನನೇ ಪರಿಪೂರ್ಣವಾಗಿ ತಿಳ್ಕೊಂಡಿರ್ತಕ್ಕಂಥದ್ದು. ಈಗ ಇದನ್ನು ತಿಳಿಸ್ಲಿಕ್ಕೆ ನಾಗಮೋಹನ್ ದಾಸ್ ಸಾಹೇಬರು ಬರ್ತಾ ಇದ್ದಾರೆ. ಯಾಕಂದರೆ ಜನಗಳಿಗೆ ಬೂದಿ ಹರಿಸ್ತಕ್ಕಂಥ ಕೆಲಸ ಪಾರ್ಟಿ ಇವತ್ತಿನ ಸರ್ಕಾರ ನಡೆಸ್ತಾ ಮಾಡ್ತಾ ಇದೆ. ಅದನ್ನು ಎಚ್ಚರಗೊಳಿಸಲಿಕ್ಕೋಸ್ಕರ ಜನಜಾಗೃತಿಗೋಸ್ಕರ ನಮಗೆ ಮನವರಿಕೆ ಮಾಡೋಕ್ಕೋಸ್ಕರನೇ ಬರ್ತಾ ಇದ್ದಾರೆ ಸಾಹೇಬರು. ಇದು ದಾರಿ ತಪ್ಪತಕ್ಕಂಥ ಕೆಲಸ. ಈಗ ನಾವು ಆಲ್ರೆಡಿ ಕೊಟ್ಬಿಟ್ಟಿದ್ದೀವಿ, ಏನು 4% ಎಸ್ ಟಿ ಕೊಟ್ಬಿಟ್ಟಿದ್ದೀವಿ, 2% ಎಸ್ ಸಿ ಕೊಟ್ಬಿಟ್ಟಿದ್ದೀವಿ. ನಾವಾಗಲೇ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ ಅವರೆಲ್ಲ. ನಮ್ಮ ಸಮುದಾಯದ ನಾವು ಕೊಟ್ಬಿಟ್ಟಿದ್ವಿ, ಅನುಮೋದನೆ ಆಗಿಬಿಟ್ಟಿದೆ ಅಂತ ಹೇಳ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ಕಲ್ತಾ ಇದ್ದಲ್ಲ ಈ ರಾಜ್ಯ ಸರ್ಕಾರಕ್ಕೆ. ಇದನ್ನು ಹೆಚ್ಚು
ತಳದ ಸಮುದಾಯ ಇರ್ತಕ್ಕಂಥ ನಮ್ಮ ಹಳ್ಳಿಗಳಿಗೆ ತಂದೋಗ್ತಕ್ಕಂಥ ವ್ಯವಸ್ಥಿತವಾಗಿ ನಾಗೂರು ದಾಸವರು ಇಂಥ ಒಂದು ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾರೆ. ಅದಕ್ಕೆ ಅವ್ರಿಗೆ ಸ್ವಾಗತ ಕೋರಿಸ್ತಾ ಇದ್ವಿ ಮತ್ತು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ವಿ. ನಾವು ಜೈ ಭೀಮ್, ಜೈ ಭಾರತ್, ಜೈ ವಾಲ್ಮೀಕಿ. ಎತ್ತರಕ್ಕೆ ಮಗ ಕಾಣಲ್ಲ. ಏನು ಸಾರ್ವಜನಿಕವಾಗಿ ಏನು ಸಲಹೆಯನ್ನು ಕೊಡ್ಬೋದು? ನ್ಯಾಯಮೂರ್ತಿಗಳಾಗಿ ಅವರು ಭಾಳ ಅನುಭವ ಇದೆ. ಅವರಲ್ಲಿ ಸಾಕಷ್ಟು ಒಂದು ಕಾನೂನಿನ ಬಗ್ಗೆ ಯಾಕೆಂದರೆ ಅವರು ಅಧ್ಯಕ್ಷರಾಗಿದ್ದಾಗ ಅದನ್ನು ಯಾವ ರೀತಿಯಾಗಿ ಹೋಗ್ಬೇಕಂತಕ್ಕಂಥದ್ದು ಇಲ್ಲಿ ನಮ್ಮ ಒಂದು ಕಂಡೂರು ತಾಲೂಕಿಗೆ ಬಂದು ಈ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಾರೆ. ಅದಕ್ಕೆ ಆ ಕಾರ್ಯಕ್ರಮದಲ್ಲಿ ಅವರು ಭಾಳ ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳಿಪಡ್ತಾರೆ. ವರದಿಯನ್ನು ಜಾರಿ ಮಾಡಿ ಆ ಸಂದರ್ಭದಲ್ಲಿ ಆ ಜನ್ರೇಷನ್ ಪ್ರಕಾರ 7.5 ಕೊಡಬೇಕಂತಿತ್ತು. ಆದರೆ ಇವಾಗ 11 ವರ್ಷ ಆಯಿತು ಹೋರಾಟ ಮಾಡಿ. ಇವತ್ತು ಅದು 7.5 ಹೋಗಿ 7 ಆಗಿದೆ. ಇನ್ನು ಯಾಕೆ 0.5 ಯಾಕೆ ಇವತ್ತು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಕೂಡ ಇರ್ತವೆ ಅದಕ್ಕೆ. ಇವತ್ತು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಏನಿದೆ ಅಂದರೆ ಮೀಸಲಾತಿ 50% ದಾಟಂಗಿಲ್ಲ ಅನ್ನೋಂಥ ಒಂದು ಗೈಡ್ಲೈನ್ಸ್ ಇರ್ತದೆ. ಈಗ ಅದನ್ನು ಕೂಡ ಪರಿಗಣನೆ ತಗೊಂಡು ಇತರೆ ಜನಾಂಗಗಳ ಹಿತದೃಷ್ಟಿಯಿಂದ ಇವತ್ತು ಮೀಸಲಾತಿಯನ್ನು ಇವತ್ತು ಎಷ್ಟು ಕೊಡಲಿಕ್ಕೆ ಸಾಧ್ಯತೆ ಇದೆ ಅಂತೇಳಿ ಯೋಚನೆ ಮಾಡಿ ವರದಿ ಕೊಟ್ಟಿರುವಂಥದ್ದು. ಇವತ್ತು ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಕೂಡ 7.5 ಇರೋದು. ಆದರೆ ಅಲ್ಲಿ ಇವಾಗ ಬೇರೆ ಜನಾಂಗಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಎಲ್ಲರಿಗೆ ಒಂದು ಸಮಾನತೆಯನ್ನು ತಗೊಂಡೋಗುವಂಥ ದೃಷ್ಟಿಯಿಂದ ಇವತ್ತು ಸರ್ಕಾರ ಯೋಚನೆ ಮಾಡಿ ಒಂದು 5% ಕಡಿಮೆ ಮಾಡಿ ಕೊಟ್ಟಿರ್ಬೋದು ಅನ್ನುವಂಥದ್ದು ನನ್ನ ಭಾವನೆ. 0.5 ಕಡಿಮೆ ಮಾಡಿ ಕೊಟ್ಟಿರ್ಬೋದು ಅನ್ನೋಂಥ. ದಿನಾಂಕ 22ರಂದು SC/ST ಮೀಸಲಾತಿ ಹೆಚ್ಚಳ ಆಯೋಗದ ಅಧ್ಯಕ್ಷರು ಮತ್ತು ನಿವೃತ್ತ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಶ್ರೀ HN ನಾಗಮೋಹನ್ ದಾಸ್ ಅವರು ಸಂಡೂರಿಗೆ ಬರ್ತಕ್ಕಂಥ ಒಂದು ಕಾರ್ಯಕ್ರಮ ಇದೆ. ಅವತ್ತು ಬೆಳಗ್ಗೆ 11 ಗಂಟೆಗೆ ಸಂಡೂರಿಗೆ ಬರ್ತಾ ಇದ್ದಾರೆ. ವಿಷಯ ಏನಪ್ಪ ಅಂದರೆ ಇವತ್ತು SC/STಗಳಿಗೆ ಏನು ಮೀಸಲಾತಿ ಹೆಚ್ಚಳದ ಒಂದು ಅವ್ರನ್ನ ಆಯೋಗದ ಅಧ್ಯಕ್ಷರನ್ನಾಗಿ ಮಾಡಿದರು. ಆ ಒಂದು ಪ್ರಕ್ರಿಯೆಯಲ್ಲಿ ಇಲ್ಲಿಯವರೆಗೆ ಅವರು ಕೈಗೊಂಡಿರ್ತಕ್ಕಂಥ ಕಾರ್ಯಕ್ರಮಗಳು ಯಾವ ರೀತಿ ಇವತ್ತು ಸರ್ಕಾರಕ್ಕೆ ಅವರು ವರದಿಯನ್ನು ಕೊಟ್ಟರು ಅನ್ನುವಂಥ ವಿಷಯವನ್ನು ಮಾತಾಡ್ತಾರೆ. ಅದರ ಜೊತೆಗೆ 22ನೇ ತಾರೀಕು ಇವತ್ತು ಭಾರತದ ಸಂವಿಧಾನ 22ನೇ ತಾರೀಕು ನಾಗಮೋಹನ್ ದಾಸ್ ಅವರು ನಿವೃತ್ತ ನ್ಯಾಯಮೂರ್ತಿಗಳು, ಜೊತೆಗೆ SC/ST ಹೆಚ್ಚಳ ಮೀಸಲಾತಿ ಆಯೋಗದ ಅಧ್ಯಕ್ಷರಾಗಿದ್ದಂಥವರು. ಅವರು ಇಲ್ಲಿ ಜನಜಾಗೃತಿ ಮೂಡಿಸುವಂಥ ಒಂದು ಕಾರ್ಯಕ್ರಮ ಇರೋದರಿಂದ 22ನೇ ತಾರೀಕು ಅವ್ರು ಬರ್ತಾರೆ. ಆ ಕಾರ್ಯಕ್ರಮ ಏನಂದರೆ ಭಾರತದ ಸಂವಿಧಾನ, ಸಾಮಾಜಿಕ ನ್ಯಾಯ ಮತ್ತು ಮೀಸಲಾತಿಯಲ್ಲಿ ಸಮುದಾಯಗಳ ಅಭಿವೃದ್ಧಿ ಅಂತಕ್ಕಂಥ ಒಂದು ಕಾರ್ಯಕ್ರಮ ಕೊಡಲಿಕ್ಕೆ ಅವ್ರು ಬರ್ತಾರೆ. ಆ ಒಂದು ಕಾರ್ಯಕ್ರಮಕ್ಕೆ ನಾವು ಹೆಚ್ಚಿನ ರೀತಿಯಲ್ಲಿ ಜನಗಳನ್ನು ಸೇರಿಸುವಂಥ ನಿಟ್ಟಿನಲ್ಲಿ, ಎಲ್ಲರಿಗೆ ಸುದ್ದಿ ತಲುಪಿಸುವಂಥ ನಿಟ್ಟಿನಲ್ಲಿ ಇವತ್ತು ನಾವು ಮಾಧ್ಯಮದ ಮುಖಾಂತರ, ಮಾಧ್ಯಮದ ಮುಖಾಂತರ ನಾವು ಪ್ರಚಾರ ಮಾಡಿದ್ರೆ ಎಲ್ಲರೂ ಮನೆಗಳಿಗೆ ಪತ್ರಿಕೆ ಓದ್ಕೊಂಡಿದ್ದು ಒಂದು ಒಳ್ಳೆಯ ಕಾರ್ಯಕ್ರಮ ಅಂತೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಜನ ಭಾಗವಹಿಸಿ ಅನ್ನೋ ಒಂದು ಉದ್ದೇಶದಿಂದ ಪತ್ರಿಕಾಗೋಷ್ಠಿಯನ್ನು ಕರೆದಿರುವಂಥದ್ದು. ಏನು ಸಂಡೂರಿನಲ್ಲಿ ನಮ್ಮ ಕೋರಿಕೆಯ ಮೇರೆಗೆ ಏನು ಹಮ್ಮಿಕೊಂಡಿದ್ದಾರೆ ಅದನ್ನು ಅವ್ರನ್ನ ಸ್ವಾಗತ ಬಯಸ್ತಿದ್ವಿ. ನಮ್ಮ SC/ST ಜನಾಂಗಕ್ಕೆ ಒಂದು ಅನುಕೂಲ ಆಗಲು ಅಂತೇಳಿ ಇಲ್ಲಿವರೆಗೆ ಅವರು ಏನು ಸರ್ಕಾರಕ್ಕೆ ವರದಿಯನ್ನು ಒಪ್ಪಿಸಿ ಈ ಹೋರಾಟ ನಮಗೆ ಜಯ ಸಿಗುವಂತೆ ಮಾಡಿದ ಅವರಿಗೂ ನಮ್ಮ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಮತ್ತು ಇನ್ನು ಮುಂದೆ ಏನೇನು ಪ್ರಕ್ರಿಯೆ ಆಗಬೇಕು ಅನ್ನೋದಕ್ಕೆ ಅವರು ಸವಿಸ್ತರವಾಗಿ ಇಲ್ಲಿ ತಿಳಿಸ್ತಾರೆ. ಮತ್ತು ಇದು ಒಂದೇ ಅಲ್ಲ, ಇದು ಒಂದೇ ವರ್ಗಕ್ಕೆ ಅಲ್ಲ. SC/ST ಅವರು ಇಲ್ಲಿ ಭಾಷಣ ಮಾಡ್ತಿರೋದು SC/ST ಒಂದೇ ವರ್ಗಕ್ಕೆ ಅಲ್ಲ, ಎಲ್ಲ ಸಾಮಾಜಿಕ ನ್ಯಾಯ, ಸಂವಿಧಾನಬದ್ಧವಾಗಿ ಏನು ಸಾಮಾಜಿಕ ನ್ಯಾಯ ಎಲ್ಲರಿಗೂ ಸಿಗಬೇಕಂತ, ಆ ಮೀಸಲಾತಿಗಳಲ್ಲಿ ಏನೇನು ಮೀಸಲಾತಿ ಸಿಕ್ಕರೆ ಆ ಸಮುದಾಯಗಳು ಯಾವ ರೀತಿ ಅಭಿವೃದ್ಧಿ ಆಗ್ತವೆ ಅಂತೇಳಿ ಅದರ ಪ್ರಯುಕ್ತ ಅವರು ಮಾತನಾಡಲಿದ್ದಾರೆ. ಇದನ್ನು ನಾವು ಎಲ್ಲ ನಮ್ಮ ಸಮುದಾಯದವರು
ಬೇರೆ ಬೇರೆ ಸಮುದಾಯದವರು, ಜನರಲ್ ಕ್ಯಾಟಗರಿಯವರು ಇದರಲ್ಲಿ ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ನಾವು ಯಶಸ್ವಿ ಮಾಡಬೇಕಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ತೀನಿ.